ಸ್ನೇಹಿತರೆ, ಇವತ್ತು ಒಂದು ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೇನೆ. ಮಹಾರಾಷ್ಟ್ರದಲ್ಲಿ 2 ಚೈಲ್ಡ್ ರೂಲ್ ಎಂಬ ಕಾರಣದಿಂದ, ಅಂದರೆ ತನ್ನ ಚುನಾವಣೆಗೆ ಅಡ್ಡಿಯಾಗುತ್ತೆ ಎಂದು ತನ್ನ 6-7 ವರ್ಷದ ಮಗಳನ್ನೇ ಕೊಂದ ಒಂದು ಭಯಾನಕ ಘಟನೆ ಇದು ಮಹಾರಾಷ್ಟ್ರದಲ್ಲಿ ನಡೆದಿರೋಂಥದ್ದು. ಇದರದೊಂದು ವಿವರ ನಿಮ್ಮ ಮುಂದೆ. ನಾವು ಇದು ಮಹಾರಾಷ್ಟ್ರದಿಂದ ಬಂದ ಒಂದು ಅತೀವ ಆಘಾತಕಾರಿ ಪ್ರಕರಣದ ಬಗ್ಗೆ ಮಾತಾಡ್ತಿದ್ದೇವೆ. ತನ್ನ 6-7 ವರ್ಷದ ಮಗಳನ್ನು ಕೊಂದಿರುವ ಒಬ್ಬ ಪಾಪಿ ತಂದೆ ತನ್ನ ಸ್ವಾರ್ಥಕ್ಕೋಸ್ಕರ, ಅದು ನಾಂದೇಡ್ ಡಿಸ್ಟಿಕ್ ಮಹಾರಾಷ್ಟ್ರ ಇಲ್ಲಿ ನಡೆದಿರೋವಂಥದ್ದು. ಪೆಂಡುರಂಗ್ ಪೋಂಡಮಂಗ್ರೆ ಎನ್ನುವ ಒಬ್ಬ ವ್ಯಕ್ತಿ ಪ್ರಾಚಿ ಎಂಬ ತನ್ನ 6-7 ವರ್ಷದ ಮಗಳನ್ನು ಕೊಂದಿರ್ತಾನೆ. ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ, ಮಹಾರಾಷ್ಟ್ರದಲ್ಲಿ ಕೆಲವು ಗ್ರಾಮ ಪಂಚಾಯತ್ ಅಥವಾ ಸರ್ಪಂಚ್ ಚುನಾವಣೆಗೆ ಸ್ಪರ್ಧಿಸಲು 2 ಚೈಲ್ಡ್ ರೂಲ್ ಅನ್ವಯಿಸುತ್ತೆ. ಅಂದರೆ 3 ಅಥವಾ ಹೆಚ್ಚು ಮಕ್ಕಳಿರುವ ಇರುವವರು ಸ್ಪರ್ಧಿಸಲು ಅರ್ಹರಾದರೂ ಕೂಡ ಈ ವಿಧಿ ಇರೋದರಿಂದ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಗೋದಿಲ್ಲ. ಪೆಂಡುರಂಗ್ ಅವನ ಬಳಿ 3 ಮಕ್ಕಳಿದ್ದ ಕಾರಣ ಅವರು ಜನಪ್ರತಿನಿಧಿತ್ವಕ್ಕಾಗಿ ಸ್ಪರ್ಧಿಸಲು ಅರ್ಹರಾಗಬೇಕಾಗಿತ್ತು. ಅದೊಂದೇ ಕಾರಣ ಇಟ್ಕೊಂಡು ತನ್ನ ಮಗಳನ್ನೇ ಕೊಂದುಬಿಡ್ತಾನೆ. ಅಂದರೆ ತನ್ನ ಮಗಳನ್ನು ತೆಲಂಗಾಣದ ಒಂದು ಹರಿಯುವ ಕ್ಯಾನಲ್ಗೆ ಎಸೆದು ಇರುವ ಒಂದು ಘಟನೆ ಎದುರಾಗಿದೆ. ಪೊಲೀಸರು ಪೆಂಡುರಂಗ್ ಪೋಂಡಮಂಗ್ರೆ ಅನ್ನುವ ವ್ಯಕ್ತಿಯನ್ನು ಮತ್ತು ಅವನಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನು, ಇಬ್ಬರನ್ನು ಅರೆಸ್ಟ್ ಮಾಡಿ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ಹತ್ಯೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಕಾಯ್ದೆ ಅಡಿಯಲ್ಲಿ ಬರುವಂಥದ್ದು. ಏನೇ ಇರಲಿ, ಒಂದು ರಾಜಕೀಯ ಸ್ವಾರ್ಥಕ್ಕೋಸ್ಕರ ತನ್ನ ಹೆತ್ತ ಕಂದಮ್ಮನೇ ಕೊಲ್ಲುವಂಥ ನೀಚ ಒಂದು ಮನಸ್ಥಿತಿ ಯಾರಿಗೂ ಇರಬಾರ್ದು. ಯಾಕಂದರೆ ಮಕ್ಕಳು ಅಧಿಕಾರಕ್ಕಿಂತ ದೊಡ್ಡದು, ಕುಟುಂಬ ರಾಜಕೀಯಕ್ಕಿಂತ ಪವಿತ್ರ. ನಮ್ಮ ಮಹತ್ವಾಕಾಂಕ್ಷೆ ಮಾನವೀಯತೆಯನ್ನು ಮೀರಬಾರ್ದು. ಯಾವತ್ತು ರಾಜಕೀಯ ಹಿತಾಸಕ್ತಿ ನಮ್ಮ ಮಾನವೀಯತೆಯನ್ನು ಕೊಲ್ಲಬಾರ್ದು. ಮಕ್ಕಳನ್ನು ದೇವರವರವಾಗಿ ಕಾಣುವಂಥ ನಾವು ಅದಕ್ಕೆ ಅಡ್ಡಿಪಡಿಸುವಂತಹ ಕೆಲಸಗಳನ್ನ ಮಾಡಬಾರ್ದು. ಕಾನೂನು ತಿಳಿದುಕೊಳ್ಳಿ, ಆದರೆ ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡಿ ಅಂತ ಒಂದು ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಯುವಕರು ಅಧಿಕಾರಕ್ಕಿಂತ ಮೌಲ್ಯಗಳಿಗೆ ಮಹತ್ವ ಕೊಡಬೇಕು. ನಮ್ಮ ಮಕ್ಕಳೇ ನಮ್ಮ ಭವಿಷ್ಯ, ಅವರ ನಗು ನಮ್ಮ ಮನೆಗೆ ಆಶೀರ್ವಾದ ಎನ್ನುವುದು ಎಲ್ಲ ತಿಳಿದಿರಬೇಕು. ಹಾಗಾಗಿ ಪದವಿ, ಹುದ್ದೆ, ರಾಜಕೀಯ ಇವೆಲ್ಲ ತಾತ್ಕಾಲಿಕ. ಮಾನವೀಯತೆ, ಕರುಣೆ, ಮೌಲ್ಯಗಳು ಇವೇ ಶಾಶ್ವತ. ಇದೆಲ್ಲರೂ ನೆನಪಿಟ್ಕೋಬೇಕು ಇದು ಅಂತೇಳ್ಬಿಟ್ಟು